ಗೆಳೆಯರೇ, ಅಟ್ಟಳಿ ನಾಡಿನ ರಂಜೂರಿನ ಸಿಂಧರ ಸಂಸ್ಥಾಪಕನಾಗಿರ್ತಕ್ಕಂಥ ಜಗತ್ಸೇಬ್ಯನು ಏನಪ್ಪ ಅಂತಂದರೆ ರಂಜೋಲಿನಿಂದ ಅಂದರೆ ಈಗಿನ ಬೀದರ್ ಜಿಲ್ಲೆಯ ಖೇಣಿ ರಂಜೋಲ್ ಗ್ರಾಮದಿಂದ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಈ ಒಂದು ಕಾಲಘಟ್ಟದಲ್ಲಿ ಅಂದರೆ ಸರಿಸುಮಾರು 4ನೇ ಶತಮಾನ ಮತ್ತು 5ನೇ ಶತಮಾನದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಇತಿಹಾಸವನ್ನು ಹೊರತುಪಡಿಸಿ ಮತ್ಯಾವುದಾದರೂ ಐತಿಹಾಸಿಕ ವಿಷಯ ಲಭ್ಯವಾಗುತ್ತದೆಯೇ ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಉದ್ಭವವಾದರೆ ಅದಕ್ಕೆ ನಾನು ಉತ್ತರ ಕೊಡಲು ಪ್ರಯತ್ನ ಪಡುತ್ತಿದ್ದೇನೆ. ಹೌದು ಗೆಳೆಯರೇ, 4ನೇ ಶತಮಾನದ ಅಂತ್ಯ ಮತ್ತು 5ನೇ ಶತಮಾನದ ಪ್ರಾರಂಭ ಕಾಲಘಟ್ಟದಲ್ಲಿ ಬೀದರ್ ಜಿಲ್ಲೆಯನ್ನು ವಾಟಕರು ಏನಪ್ಪ ಅಂದ್ರೆ ಆಳ್ವಿಕೆ ಮಾಡಿದ್ದಾರೆ. ಈ ವಾಟಕರು ಆಳ್ವಿಕೆ ಮಾಡುವ ಕಾಲದಲ್ಲಿ ಈಗಿನ ಬೀದರ್ ಜಿಲ್ಲೆಯ ಬೇಂಚಿಂಚೋಳಿ ಗ್ರಾಮದಲ್ಲಿ ಒಂದು ಶಾಸನ ಲಭ್ಯವಾಗಿದೆ ಗೆಳೆಯರೆ. ಆ ಶಾಸನ ಏನಪ್ಪ ಅಂದ್ರೆ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿದ್ದು, ಅದರಲ್ಲಿ ಕೆಲವೊಂದು ಶಬ್ದಗಳು ಪ್ರಾಕೃತದಲ್ಲಿ ಕೂಡ ಇವೆ. ಸೊ ಆ ಶಾಸನ ಏನಪ್ಪ ಅಂತಂದರೆ ಯಥಾವತ್ತಾಗಿ 15ನೇ ಶತಮಾನದ ಕಾಲಘಟ್ಟದಲ್ಲಿ ಆ ಶಾಸನವನ್ನು ಒಂದು ಹಾಳೆಯಲ್ಲಿ ಬಿದ್ರಿ ಕಲೆಯಲ್ಲಿ ಕೆತ್ತಲಾಗಿದೆ. ಆ ಬಿದ್ರಿ ಕಲೆಯಲ್ಲಿ ಕೆತ್ತಲಾಗಿರ್ತಕ್ಕಂತಹ ಶಾಸನ ಇಂದಿಗೂ ಏನಪ್ಪ ಅಂತಂದರೆ ಹೈದರಾಬಾದಿನ ಬಿರ್ಲಾ ಆರ್ಕಿಯಾಲಜಿಕಲ್ ಆ್ಯಂಡ್ ಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಲಭ್ಯವಾಗಿದೆ ಗೆಳೆಯರೆ. ಅಂತಹ ಒಂದು ಐತಿಹಾಸಿಕ ಬೀದರ್ ಜಿಲ್ಲೆಯ ಇತಿಹಾಸವನ್ನು ಹೇಳ್ತಕ್ಕಂತಹ ಶಾಸನ ನಿಮಗೆ ಇಂದಿಗೂ ಏನಪ್ಪ ಅಂತಂದ್ರೆ ಬಿದ್ರಿ ಕಲೆಯಲ್ಲಿ ಯಥಾವತ್ತಾಗಿ ನಕಲು ಮಾಡಿ ಬರೆಯಲಾಗಿದೆ ಗೆಳೆಯರೆ. ಸೊ ಈ ಶಾಸನ ಏನನ್ನು ಹೇಳ್ತದೆ ಅಂತಂದರೆ ದೇವಸೇನನ ಆಳ್ವಿಕೆಯ 8ನೇ ವರ್ಷದ ಕಾಲಘಟ್ಟದಲ್ಲಿ ವಾಟಕರ ರಾಜನಾಗಿರ್ತಕ್ಕಂಥ ದೇವಸೇನನ ಆಳ್ವಿಕೆಯ 8ನೇ ವರ್ಷದ ಇತಿಹಾಸವನ್ನು ಈ ಶಾಸನ ನಮಗೆ ಹೇಳ್ತದೆ ಗೆಳೆಯರೆ. ಸೊ ಹಾಗಾದರೆ ಅವನ ಆಳ್ವಿಕೆ 8ನೇ ವರ್ಷದ ಕಾಲಘಟ್ಟವನ್ನು ನಾವು ಕ್ರಿಸ್ತ ಶಕದಲ್ಲಿ ಪರಿವರ್ತನೆ ಮಾಡಿ ನೋಡಿದಾಗ ಕ್ರಿಸ್ತ ಶಕ ಸುಮಾರು 460ರಲ್ಲಿ ಈ ಶಾಸನವ ಬರೆಯಲಾಗಿದೆ ಗೆಳೆಯರೆ. ಸೊ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಶಾಸನದಲ್ಲಿ ವಿಶೇಷವಾಗಿ ಏನು ವಿಷಯವನ್ನು ನಮೂದಿಸಲಾಗಿದೆ ಅಂತಂದರೆ ಈ ಶಾಸನದ ಮುಖ್ಯ ಶಾಖೆಯಲ್ಲಿ ವತ್ಸಗುಲ್ಯದ ವಾಟಕಗರೆಂದು ಇವರನ್ನು ಕರೆಯಲಾಗಿದೆ. ವಾಟಕರನ್ನು ವತ್ಸದ ಗುಲ್ಯದ ವಾಕಟಕರು ಅಂತ ಕರೆಯಲಾಗಿದೆ ಇವರನ್ನು. ಇವರ ಒಂದು ಕಾಲಘಟ್ಟದಲ್ಲಿ ಈ ಪ್ರವರಸೇನನು ಏನಪ್ಪ ಅಂತಂದರೆ ಈ ಒಂದು ಶಾಖೆಯ ವಿಂಧ್ಯಾಶಕ್ತಿ ಇವನ ಮಗನಾಗಿರ್ತಕ್ಕಂಥ ಪ್ರವಸೇನ ಏನು ಮಾಡ್ತಾನೆ ಅಂತಂದರೆ ಅಗ್ನಿಷ್ಟೋಮ, ಆಪ್ತರೋಮ್ಯ, ವಾಜಪೇಯಿ, ಜ್ಯೋತಿಷ್ಠೋಮ, ಬೃಹಸ್ಪತಿ ಸಮ, ಸಾಧ್ಯಸ್ಕ್ರತು, ಚತುರ್ಶ್ವಮೇಧ ಮುಂತಾದ ಯಾಗಗಳನ್ನೇನಪ್ಪ ಅಂತಂದರೆ ಇವನು ಮಾಡಿಸುತ್ತಾನೆ. ಈ ವಿಷಯ ಏನಪ್ಪ ಅಂತಂದರೆ ಈ ಒಂದು ಶಾಸನದಲ್ಲಿ ಬರೆಯಲಾಗಿದೆ. ಅಷ್ಟೇ ಅಲ್ಲದೆ ಇವರ ಒಂದು ವಂಶಾವಳಿಯೂ ಕೂಡ ಈ ಶಾಸನದಲ್ಲಿ ನಮೂದಿಸಲಾಗಿದೆ. ಇವನ ಮಗನಾಗಿರ್ತಕ್ಕಂಥ ಸರ್ವಸೇನ, ಇವನ ಮಗ ವಿದ್ಯಾಸೇನ, ಇವನ ಮಗ ಪ್ರವರಸೇನ ಮತ್ತು ಇವನ ಮಗ ಸರ್ವಸೇನ, ಇವನ ಮಗ ದೇವಸೇನ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಬರೆಯಲಾಗಿದೆ ಗೆಳೆಯರೆ. ಈ ದೇವಸೇನನ ಅನುಮತಿಯಂತೆ ಏನು ಮಾಡ್ತಾರೆ ಅಂತಂದರೆ ಪಾಸಫಲಕದಲ್ಲಿ ಗ್ರಾಮದ ಪಶ್ಚಿಮಕ್ಕೆ ಶ್ರೀಮಂದಕಾಪದ, ಉತ್ತರಕ್ಕೆ ಕ್ರೇಯಂಚಿಕಲ್ಲ, ಪೂರ್ವಕ್ಕೆ ದೋಣಿಧೋಮದ, ದಕ್ಷಿಣದಲ್ಲಿನ ವೆಲ್ಪಕೊಂಡ ಎಂಬ ಗ್ರಾಮವನ್ನು ರದ್ದೋಚ್ಚ ಚಾತುರ್ವೈದ್ಯ ಎಂಬುವನಿಗೆ ನೀಡಿರುವ ಒಂದು ಮಹತ್ತರವಾಗಿರ್ತಕ್ಕಂತಹ ಇತಿಹಾಸವನ್ನು ತಿಳಿಸ್ತದೆ ಗೆಳೆಯರೆ. ಇವನು ಏನಿದ್ದ, ಇವನಿಗೆ ಈ ಒಂದು ಈ 4 ದಿಕ್ಕುಗಳಲ್ಲಿರ್ತಕ್ಕಂತಹ ಒಂದು ಪ್ರದೇಶವನ್ನು ಯಾಕೆ ನೀಡಿದರು ಅಂತಂತಂದರೆ ಇವನು 4 ವೇದಗಳಲ್ಲಿ ಪ್ರಾಂಗೃತನಾಗಿರ್ತಾನೆ. ವೇದಗಳಲ್ಲಿ ಪ್ರಾಂಗೃತನಾಗಿರುವುದನ್ನು ಕಂಡು ಈ ದೇವಸೇನ ಏನು ಮಾಡ್ತಾನೆ, ಈ 4 ದಿಕ್ಕುಗಳಲ್ಲಿ ಒಳಗೊಂಡಿರ್ತಕ್ಕಂಥ ಪ್ರದೇಶವನ್ನು ದಾನವಾಗಿ ನೀಡ್ತಾನೆ. ಸೊ ಈ ಒಂದು ಶಾಸನವನ್ನು ಯಾರು ಬರೆದಿರೆ ಅಂತಂದರೆ ಭಮಸ್ವಾಮಿಯ ಮಗ
ಈ ಶಾಸನವನ್ನು ಬರೆದಿರುವ ಐತಿಹಾಸಿಕ ಸತ್ಯವೂ ಕೂಡ ಅದರಲ್ಲಿ ದಾಖಲಾಗಿದೆ ಗೆಳೆಯರೆ. ಹೀಗೆ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಇತಿಹಾಸವನ್ನು ತಿಳಿಸ್ತಕ್ಕಂಥ ಶಾಸನವೂ ಕೂಡ ನಮ್ಮ ಬೀದರ್ ಜಿಲ್ಲೆಯ ಬೇಂಚಿಂಚೋಳಿ ಗ್ರಾಮದಲ್ಲಿ ಲಭ್ಯವಾಗಿದೆ. ಈ ಒಂದು ಶಾಸನದಲ್ಲಿರ್ತಕ್ಕಂತಹ 4 ದಿಕ್ಕುಗಳ ಪ್ರದೇಶಗಳ ಹೆಸರುಗಳೇನಿವೆ, ಆ ಹೆಸರುಗಳು ಈಗಿನ ಕಾಲಘಟ್ಟದಲ್ಲಿ ಆ ಪ್ರದೇಶಗಳು ಯಾವ್ಯಾವು ಅಂತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂತಹ ಇತಿಹಾಸ ಸಂಶೋಧನೆ ಮಾಡಿ ನಾವು ಜನರಿಗೆ ತಿಳಿಸಿದಾಗ ಇದು ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ವಿಷಯವಾಗಿ ಹೊರಹೊಮ್ಮುತ್ತದೆ. ಸೊ ಈ ಒಂದು ದಿಶೆಯಲ್ಲಿ ಈ 4 ದಿಕ್ಕುಗಳ ಪ್ರದೇಶವನ್ನು ನಾವು ಸಂಶೋಧನೆ ಮಾಡುವ ಅಗತ್ಯವೂ ಕೂಡ ಆಗಿದೆ. ಈ ದಿಸೆಯಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಮತ್ತು ಇತಿಹಾಸದ ಇನ್ನಷ್ಟು ಸಂಶೋಧಕರು ಕೂಡ ಈ ವಿಷಯದಲ್ಲಿ ಪ್ರಯತ್ನ ಮಾಡಿ ನಮ್ಮ ಬೀದರ್ ಜಿಲ್ಲೆಯ ಇತಿಹಾಸವನ್ನು ನಾವು ಈ ನಮ್ಮ ಜನರಿಗೆ ಮುಟ್ಟಿಸಲು ಪ್ರಯತ್ನಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಇಂತಹದೇ ಇನ್ನಷ್ಟು ಐತಿಹಾಸಿಕವಾಗಿರ್ತಕ್ಕಂಥ ರೋಚಕ ಬೀದರ್ ಜಿಲ್ಲೆಯ ಇತಿಹಾಸವನ್ನು ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ಇಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಒಂದು ವಾರದ ಈ ಇತಿಹಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.